ನಮಸ್ತೆ, ವೆಲ್ಕಮ್ ಟು ಆರಾಧ್ಯ ಹೀಲಿಂಗ್ ಸೆಂಟರ್. ಮೊದಲನೇದಾಗಿ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಗ್ಯಾಸ್ಟ್ರಿಕ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಗ್ಯಾಸ್ಟ್ರಿಕ್ ಅಂದ್ರೆ ಗ್ಯಾಸ್ ಪಾಸ್ ಆಗ್ತಾ ಇರುತ್ತೆ, ಅದನ್ನ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ. ಇಲ್ಲಿ ಸ್ಟಮಕ್ ಮತ್ತು ಲಿವರ್ ಎಕ್ಸೆಸ್ ಆಗಿ ಹೀಟ್ ಆಗಿರುತ್ತೆ ಅವರಿಗೆ. ಕಲರ್ ಥೆರಪಿ ಮೂಲಕ ಇಲ್ಲಿ ನೋಡಿ, ನಮ್ಮ ಕೈಯಲ್ಲಿ ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಇರುತ್ತೆ. ಇಲ್ಲಿ ಡಾರ್ಕ್ ಗ್ರೀನ್ ಕಲರ್ ಹಾಕಬೇಕು. ಡೇ ಟೈಮಲ್ಲಿ ಹಾಕಿ 4 to 5 hours ಹಾಕಿದ್ರೆ ಸಾಕು, ಗ್ಯಾಸ್ಟ್ರಿಕ್ ನಿಮಗೆ ವಾಸಿ ಆಗುತ್ತೆ. ಇದನ್ನ 15 ದಿವಸ ಹಾಕಿದ್ರೆ ಸಾಕು. ಸರಿನಾ? ಸೀಡ್ ಥೆರಪಿಯಲ್ಲಿ ಇನ್ನೊಂದು ರೆಮಿಡಿ ಹೇಳ್ಕೊಡ್ತೀನಿ. ಸರ್ಜಿಕಲ್ ಟೇಪ್ ತಗೊಳ್ಳಿ, ಇಲ್ಲಿ ಮೆಂತೆ ಕಾಳನ್ನ ಅಂಟಿಸ್ಬೇಕು. ಅದನ್ನ ಈ ಸ್ಟಮಕ್ ರಿಫ್ಲೆಕ್ಸ್ ಅಂತ ತೋರಿಸಿದೆ ಆಗಲೇ ನಿಮಗೆ, ಇಲ್ಲಿ ಈ ರೀತಿ ಅಂಟಿಸಿ. ಸರಿನಾ? ನೈಟ್ ಹಾಕೊಂಡು ಮಲ್ಕೊಳ್ಬಹುದು, ಇಲ್ಲಾಂದ್ರೆ ಡೇ ಟೈಮಲ್ಲಿ 4 to 5 hours ಹಾಕ್ಬಿಟ್ಟು ತೆಗೆದ್ಬಿಡಿ. ಸರಿನಾ? ಫುಡ್ಡಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ದೀನಿ. ಫುಡ್ಡಲ್ಲಿ ದಿನ ಮಧ್ಯಾಹ್ನ ಊಟ ಆದ್ಮೇಲೆ 1 ಗ್ಲಾಸ್ ನೀರು ಮಜ್ಜಿಗೆ ತಗೋಬೇಕು. ಮತ್ತೆ ಹಸಿ ಮೂಲಂಗಿ ಬರುತ್ತೆ, ಅದನ್ನ ವಾರದಲ್ಲಿ 3 ದಿನ ಹಸಿ ಮೂಲಂಗಿ ತಗೊಳ್ಳಿ. ಹಾಗೆ ಮೊಳಕೆ ಕಾಳುಗಳನ್ನ ತಿಂದ್ರು ಕೂಡ ಗ್ಯಾಸ್ಟ್ರಿಕ್ನ ಕಂಪ್ಲೀಟಾಗಿ ವಾಸಿ ಮಾಡ್ಕೊಳ್ಬಹುದು. ತಮಗೆ ವಾಸಿ ಆದಮೇಲೆ ತಮ್ಮ ಅನುಭವನ ಕಮೆಂಟ್ ಮೂಲಕ ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.